ಸ್ಯಾಂಡಲ್ವುಡ್ನಲ್ಲಿ ಹೀರೋ ಆಗಿ ಈಗ ಆಲ್ರೆಡಿ ಪ್ರೇಕ್ಷಕರ ಮನ ಗೆದ್ದಿರುವ ನಟ ರಾಜವರ್ಧನ್ ಅವರು ಈಗ ಪ್ರೊಡ್ಯೂಸರ್ ಆಗಿ ಕೂಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಿದ್ದಾರೆ. ಅದು ಕಮಲ್ ಶ್ರೀದೇವಿ ಸಿನಿಮಾ ಮೂಲಕ. ಸೊ ಅಫ್ಕೋರ್ಸ್ ಟೈಟಲ್ಲೇ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಈ ಬಗ್ಗೆ ಮಾತನಾಡಿಸೋದಕ್ಕೆ ಅವ್ರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಟೀಸರ್ ತುಂಬ ಚೆನ್ನಾಗಿದೆ. ನನಗನ್ನಿಸ್ತು ಇದನ್ನು ಯಾಕೆ ರಾಜವರ್ಧನ್ ಅವರೇ ಮಾಡಬಾರ್ದಾಗಿತ್ತು ಅಂತ ಒಂದು ಕ್ವಶನ್ ಮಾರ್ಕ್ ಬಂದೇ ಬರುತ್ತೆ, ಯಾಕೆ ಪ್ರೊಡ್ಯೂಸ್ ಮಾಡಿದ್ರು ಅಂತ. ಯಾಕಂದರೆ ಟೀಸರ್ ತುಂಬಾ ಇಂಟ್ರೆಸ್ಟಿಂಗ್ ಇದೆ, ಮರ್ಡರ್ ಮಿಸ್ಟ್ರಿ. ಮತ್ತು ನಿಮ್ಮನ್ನು ಈ ಥರ ಸಿನಿಮಾದಲ್ಲಿ ನಾವು ನೋಡಿಲ್ಲ. ಸೊ ಹೀಗಾಗಿ ಯಾಕೆ ಇವ್ರು ಮಾಡದೆ ಬೇರೆಯವ್ರಿಗೆ ಕೊಟ್ಟರು ಚಾನ್ಸ್ ಅಂತ ಅನ್ನಿಸ್ತು. ಯಾಕೆ ಸರ್? ಇಲ್ಲ, ಅದು ಬೇರೆಯವ್ರಿಗೆ ಕೊಟ್ಟರು ಅನ್ನೋಕ್ಕಿಂತ ಆ ಕತೆ ನಂತರ ಒಂದು ಬಾಡಿ ನನ್ನ ಥರ ಹೈಟು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ. ಒಂದು ಇನ್ನೋಸೆಂಟ್ ಫೇಸ್ ಬೇಕಾಗಿತ್ತು. ಯಾಕಂದರೆ ಒಂದಷ್ಟು ಹಂತಗಳಲ್ಲಿ ಆ ಹುಡುಗನೂ ಒಂದಷ್ಟು ಕಷ್ಟನ ಫೇಸ್ ಮಾಡ್ತಾನೆ. ನನ್ನ ಕ್ಯಾರೆಕ್ಟ್ರು ನನ್ನ ನೋಡೋದವ್ರು ಏನಂತಾರೆ, ಇವನು ಫಸ್ಟ್ ಫ್ರೇಮಲ್ಲೇ ಹೊಡಿಬೋದಲ್ಲ ಇವನು. ಅಂದರೆ ನನ್ನ ಬ್ಯಾಕ್ಗ್ರೌಂಡ್ ಏನು ಅಂದರೆ ಬರೀ ಆ್ಯಕ್ಷನ್ ಸಿನಿಮಾಗಳು ಮಾಡಿರ್ತೀವಿ, ಜನ ನಮ್ಮನ್ನು ಆ ಥರ ನೋಡಿರ್ತಾರೆ. ಅದು ನನಗೆ ರಾಂಗ್ ಕ್ಯಾಸ್ಟಿಂಗ್ ಅನ್ನಿಸ್ತು. ಫಸ್ಟ್ ಹಂತದಲ್ಲೇ ಸೋಲ್ಬಾರ್ದು ಅನ್ನೋದು. ಸೊ ಅದಕ್ಕೆ ನನಗೆ ಸಚಿನ್ ತುಂಬ ಆ್ಯಪ್ಟಾಗಿ, ತುಂಬ ಇನ್ನೋಸೆಂಟಾಗಿ, ದಡ್ಡಂತರ ಆಡಬೇಕು. ಶ್ರೀದೇವಿ ಏನೇ ಮಾತಾಡಿದ್ರು ಅದಕ್ಕೆ ತುಂಬ ಮುಗ್ಧತೆಯಿಂದ ಇನ್ನೋಸೆಂಟಾಗಿ ಮಾಡಬೇಕು. ಸೊ ಆ ಥರದೊಂದು ಪಾತ್ರ ಬೇಕು ಅಂದಾಗ ಕಾಸ್ಟಿಂಗಲ್ಲಿ ತುಂಬ ತಲೆ ಕೆಡಿಸ್ಕೊಂಡ್ವಿ ನಾವು. ಯಾಕಂದರೆ ಸಂಗೀತ ಬೇಕು ಅಂದರೆ ಸಂಗೀತನೇ ಬೇಕು, ಕಿಶೋರ್ ಸರ್ ಬೇಕು, ಮಿತ್ರ ಸರ್ ಬೇಕು, ರಾಘವ್ ಶಿವಮೊಗ್ಗ ಅವ್ರು ಬೇಕು, ರಮೇಶ್ ಚಂದ್ರ ಅವ್ರು ಬೇಕು. ಎಲ್ಲೋ ನೋಡ್ದಿದ್ದಂಥ ಒಂದಷ್ಟು ಪಾತ್ರಗಳು ಬೇಕು, ಎಕ್ಸ್ಪೆಕ್ಟ್ ಮಾಡಬಾರ್ದು. ಸೊ ಆ ರೀಸನ್ಗೋಸ್ಕರನೇ ನಾನು ಮಾಡೋಕ್ಕೆ ಹೋಗಲಿಲ್ಲ. ಯಾವ ಧೈರ್ಯದ ಮೇಲೆ ಸಿನಿಮಾ ಮಾಡಿದ್ರಿ? ಗೊತ್ತಿದೆ ಸ್ಯಾಂಡಲ್ವುಡ್ ಸಿನಿಮಾ ಪರಿಸ್ಥಿತಿ. ಈಗ ಸೂಫ್ರಮ್ ಸೊ ಸಿನಿಮಾದ ಮೂಲಕ ಅಫ್ಕೋರ್ಸ್ ಹೌಸ್ಫುಲ್ ಆಗ್ತಿದೆ ಥಿಯೇಟರ್ಸು. ಸೊ ಆದರೂ ಎಲ್ಲೋ ಒಂದು ಕಡೆ ಒಂದು ಡೌಟು. ಅಂದರೆ ನಾನು ನೋಡಿದ್ದೀನಿ, ನಟರು ಯಾವಾಗ ಪ್ರೊಡ್ಯೂಸರ್ ಆಗ್ತಾರೆ ಅಂತಂದರೆ ಅವರು ತುಂಬ ಪೀಕಲ್ಲಿ ಇರಬೇಕಿದ್ರೆ ಪ್ರೊಡ್ಯೂಸ್ ಮಾಡೋದನ್ನು ನಾನು ನೋಡಿದ್ದೀನಿ. ನೀವು ಇನ್ನೂ ಒಂದು 3-4 ಸಿನಿಮಾ ಮಾಡಿ, ಇಲ್ಲ ಹೊಸಬ್ರಿಗೆ ನಾನು ಹೊಸ ಪ್ರತಿಭೆಗಳಿಗೆ ನಾನು ಅವಕಾಶ ಕೊಡೋಣ ಅಂತ ಹೇಳ್ಬಿಟ್ಟು ಇಷ್ಟು ಬೇಗ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿಬಿಟ್ಟು ಈ ಧೈರ್ಯಕ್ಕೆ ಮುಂದಾಗಿದ್ದೀರಲ್ಲಿ ನಿಜವಾಗ್ಲೂ ಮೆಚ್ಚಲೇಬೇಕು. ಸೊ ಯಾವ ಧೈರ್ಯದ ಮೇಲೆ? ಯಾರಾದರೂ ನಿಮಗೆ ಈ ಬ್ಯಾಕ್ಗ್ರೌಂಡಾಗಿ ಯಾರಾದರೂ ಗಾಡ್ ಫಾದರ್ ಆಗಿ ಇದ್ದಾರಾ ನಿಮಗೆ? ಇಲ್ಲ, ತುಂಬ ಒಳ್ಳೆ ಫ್ರೆಂಡ್ಸ್ಗಳ ಟೀಮ್ ಇದೆ ನನಗೆ. ತುಂಬ ಅಂದರೆ ನಾವು ಸಿನಿಮಾ ಬಿಟ್ಟು ಬೇರೆ ಬಿಸ್ನೆಸ್ಗಳು ಮಾಡ್ತೀವಿ. ಒಳ್ಳೆ ಡಿಸ್ಕಷನ್ಸ್ಗಳಲ್ಲಿ ನನ್ನ ಫ್ರೆಂಡ್ಸ್ ಟೀಮ್ಗಳೆಲ್ಲರ ಜೊತೆಯಲ್ಲಿರ್ತಾರೆ. ಸೊ ನಾನೊಂದು ಹೇಳೋದು, ದುಡ್ಡು ತೊಗೊಂಬಂದೇ ಇಲ್ಲಿ ಸಿನಿಮಾ ಮಾಡಬೇಕು ಅನ್ನೋದು ಏನಿಲ್ಲ. ಕಾಂಟ್ಯಾಕ್ಟ್ಸ್ಗಳಲ್ಲೂ ಸಿನಿಮಾ ಮಾಡ್ಬೋದು. ನಮ್ಮ ಈಕ್ವಲ್ ಮೈಂಡ್ಸೆಟ್ ಇರೋವಂಥ ಒಂದಷ್ಟು ಜನಗಳನ್ನ ಇಟ್ಕೊಂಡು ಸಿನಿಮಾ ಮಾಡ್ಬೋದು. ಅದಕ್ಕೆ ಒಂದು ಪುಷ್ ಬೇಕು, ಒಂದೊಳ್ಳೆ ಕತೆಗಳು ಬೇಕು. ನನ್ನ ಪ್ರಕಾರ ಸಿನಿಮಾ ಅದಕ್ಕೇನು ಬೇಕಾ ತೊಗೊಂಡು ಹೋಗುತ್ತೆ. ಸೊ ಅದು ಗೊತ್ತಿಲ್ಲ ಧೈರ್ಯ. ಡೇ 1 ಹೀರೋ ಆಗ್ತೀನಿ ಅಂತ ಬಂದಾಗಲೂ ಎಲ್ಲರೂ ನಗಾಡಿದರು, ಆಗಲಿಲ್ವಾ? ಸೊ ಇನ್ನೊಂದು ಪ್ರತಿ ಒಂದು ಸ್ಟೆಪ್ಗಳು ನಾವು ಹೋಗಬೇಕು. ದೆನ್ ನಮಗೆ ಈ ಇಂಡಸ್ಟ್ರಿ ಬಿಟ್ಟು ಬೇರೆ ಗೊತ್ತಿಲ್ಲ, ನನ್ನ ತಂದೆಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಅವರು 40 ಇಯರ್ಸಿಂದ ಮೇ ಬಿ ನಿಮಗೆ ಒಂದು ಟೀ ಕಾಫಿ ತಂದು ಕೂಡ ಹುಡುಗ ಆಗಿದ್ದಾಗಿಂದು ಕಾಫಿ, ದೆನ್ ಕಾಸ್ಟ್ಯೂಮರ್, ಆ ಥರ ಒಂದಷ್ಟು ಬೇರೆ ಏನೇನೋ ತುಂಬ ಗ್ರೌಂಡ್ ಲೆವೆಲ್ ಕೆಲಸಗಳೆಲ್ಲ ಮಾಡಿ ಇಂಡಸ್ಟ್ರಿಯಲ್ಲಿ ಬಂದಿದ್ದಾರೆ. ನಮಗೆ ಆ ಕಷ್ಟ ಇಲ್ಲ. ಇವತ್ತು ಆ್ಯಕ್ಟಿಂಗ್ ಮಾಡ್ತೀವಿ, ದೆನ್ ಪ್ರೊಡಕ್ಷನ್ ಕಡೆ ಹೋಗ್ತೀವಿ, ದೆನ್ ಡೈರೆಕ್ಷನ್ ಕಡೆ ಹೋಗ್ತೀವಿ. ಈ ಥರ ಫ್ಲಿಪ್ಗಳಾಗ್ತಾ ಹೋಗ್ಬೋದು ನಾವು. ಸೊ ಎಲ್ಲೋ ಒಂದು ಒಳಗಡೆ ಒಂದು ಕೆಟ್ಟ ಧೈರ್ಯ ಇರುತ್ತೆ ಪ್ರತಿಯೊಂದು ಹಂತದಲ್ಲೂ ನಾವು ಮಾಡ್ಬೋದು ಅಂತ. ಅದಕ್ಕೋಸ್ಕರ ಪ್ರೊಡ್ಯೂಸರ್ ಜೊತೆಗೆ ಕ್ರಿಯೇಟಿವ್ ಹೆಡ್ ಆಗಿ ಕೂಡ ವರ್ಕ್ ಮಾಡಿದ್ದೀರಾ. ಸೀರೆ ಕಲರ್ ಬಗ್ಗೆನೇ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸಿದ್ದೀರಾ ಅಂತಂದರೆ ಇನ್ನು ಬೇರೆದ್ರ ಬಗ್ಗೆ ಹೇಗೆಲ್ಲ ವರ್ಕ್ ಮಾಡಿದ್ದೀರಾ, ಏನೆಲ್ಲ ಐಡಿಯಾಸ್ ಯೂಸ್ ಮಾಡಿದ್ದೀರಾ, ಏನೆಲ್ಲ ಕ್ರಿಯೇಟಿವಿಟಿ ಸಿನಿಮಾದಲ್ಲಿ ನೋಡ್ಬೋದು ಅಂತ? ನನಗೆ ಇಲ್ಲ, ವಿಜುವಲ್ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ನನಗೆ ಕಲರ್ ಪ್ಯಾಲೆಟ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನ ಒಂದು ಡಾರ್ಕ್ ರೂಮಲ್ಲಿ ಥಿಯೇಟರಲ್ಲಿ ನೋಡ್ತಾ ಇದ್ದಾರೆ ಅಂದರೆ ಅವ್ರ ಕಣ್ಣಿಗೆ ಡಿಸ್ಟರ್ಬ್ ಆಗಬಾರ್ದು. ಒಂದು ಪ್ಯಾಲೆಟ್ ಸೆಟ್ ಮಾಡಬೇಕಾಗತ್ತೆ. ಇದನ್ನು ನಾನು ಮಾಸ್ಟರ್ಸ್ ಮಾಡಿದ್ದೀನಿ ಅದರಲ್ಲಿ, ವಿಜುವಲ್ಸಲ್ಲಿ. ಸೊ ಆ ಕ್ರಿಯೇಟಿವಿಟಿ, ಆ ಕಲರ್ಸ್ ಕಾಂಬಿನೇಷನ್ ಗೊತ್ತು. ಸೊ ಆರೆಂಜ್ ಅನ್ನೋದು ಒಂದು ಮೀನಿಂಗ್ ಹೇಳುತ್ತೆ ಸಿನಿಮಾದಲ್ಲಿ, ಒಂದು ಪಾರಿವಾಳ ಅನ್ನೋದೊಂದು ಮೀನಿಂಗ್ ಹೇಳುತ್ತೆ. ಬೇರೆದು ಒಂದೊಂದು ನಾನು ಹಂಗೆ ನೋಡೋಕೆ ಹೋದರೆ ಯೂನಿಫಾರ್ಮೇ ಹಾಕ್ಸಿಲ್ಲ ಆ ಕಿಶೋರ್ ಸರ್ಗೆ. ಇದರಲ್ಲಿ ತುಂಬ ಮಫ್ಟಿಲಿ ಓಡಾಡ್ತಾರೆ. ACP ಅನ್ನೋ ಒಂದು ಕ್ಯಾರೆಕ್ಟರ್ ಇದ್ರೂ ಅವರು ಯೂನಿಫಾರ್ಮ್ ಹಾಕಿಲ್ಲ, ಸ್ಟೇಷನಲ್ಲಿದ್ರೂ ಯೂನಿಫಾರ್ಮ್ ಹಾಕಾಗ್ಬಿಟ್ಟಿಲ್ಲ. ಸೊ ಆ ಥರದೊಂದಷ್ಟು ಕ್ರಿಯೇಟಿವ್ ಬೇಕಾಗತ್ತೆ ಸಿನಿಮಾಗಳಿಗೆ. ಗೊತ್ತಿಲ್ಲ, ಮೇ ಬಿ ಅದೆಲ್ಲ ತುಂಬ ಸೆನ್ಸಿಂದ ಅದನ್ನು ಲೂಪೋಲ್ಸ್ಗಳೇನೂ ಇಲ್ಲದೆ ಮೈನ್ಯೂಟ್ ವರ್ಕ್ ಮಾಡ್ಕೊಂಡು ಹೋಗಿದ್ದೀವಿ. ಅದಕ್ಕೆ ಅದು ಟೀಸರ್ ಹತ್ರ ಕಾಣಿಸ್ತಿದೆ.